ಇವತ್ತು ಹೇಳ್ಕೊಡ್ತಾ ಇರೋದು ಬಾಟಾ ಇಂಡಿಯಾ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 8th of April 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ ಲಿಂಕ್ ಮುಖಾಂತರ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಬಾಟಾ ಇಂಡಿಯಾನ ನಾನು ನಿಮಗೆ ಫಸ್ಟು 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಓಕೆನಾ, ಏನೇನಾಯಿತು ಅಂತ. ಓಕೆ, ಫಸ್ಟು ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ, ದಿಸ್ ಝೋನ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ಅರ್ಥ ಆಯ್ತಾ? ದಿಸ್ ಝೋನ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ದಿಸ್ ಈಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಪ್ಪ ಅಂದರೆ, ನೋಡಿ, ಇವತ್ತು ಗ್ಯಾಪ್ ಡೌನ್ ಓಪನ್ ಆಗಿ ಸಪೋರ್ಟ್ ಝೋನ್ನ ಬ್ರೇಕ್ ಮಾಡಿದೆ. ಬ್ರೇಕ್ ಮಾಡಿ ವಾಪಸ್ ಅದೇ ಝೋನ್ ಹತ್ರ ಬಂದಿದೆ. ಸೊ ದಿಸ್ ಮೈಟ್ ಬಿ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್ ಝೋನ್ ಆರ್ ರಿಟ್ರೇಸ್ಮೆಂಟ್ ಅಂತಲೂ ಹೇಳ್ಬೋದು. ನೆಕ್ಸ್ಟು ನೋಡಿ, ಇದು ಲೆಫ್ಟ್, ಇದು ಹೆಡ್, ಇದು ರೈಟ್ ಶೋಲ್ಡರ್. ಓಕೆನಾ, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಅಲ್ಲಿತ್ತು. ದಿಸ್ ವಾಸ್ ಇಟ್ಸ್ ನೆಕ್ಲೈನ್. ಯಾವ್ದ್ರದ್ದು ನೆಕ್ಲೈನು? ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ದು ನೆಕ್ಲೈನ್. ಇದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ದು ನೆಕ್ಲೈನ್. ಆಸ್ ಐ ಪ್ರೀವಿಯಸ್ಲಿ ಟೋಲ್ಡ್, ಈ ನೆಕ್ಲೈನ್, ದಿಸ್ ನೆಕ್ಲೈನ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್. ಅರ್ಥ ಆಯ್ತಾ? ಸೊ ಪ್ರೈಸ್ ಇದೇ ನೆಕ್ಲೈನ್ ಹತ್ರ ರೀಟೆಸ್ಟ್ ಮಾಡಿದೆ. ಸೊ 90% ಇದನ್ನ ರೀಟೆಸ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ಲೆಟರ್ಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್, ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್ 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 ಆ್ಯಂಡ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್, ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆನಾ? ಸೊ ಗೈಸ್, ಇಲ್ಲಿ ನೀವು ಟು ಕನ್ಕ್ಲೂಡ್ ಏನು ಹೇಳ್ಬೋದು ಅಂದರೆ, ಪ್ರೈಸು ಒಂದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ಅದಲ್ದೇ ಇನ್ನೊಂದು ರೆಸಿಸ್ಟೆನ್ಸ್ ಏನಪ್ಪ ಅಂದರೆ ದಿಸ್ ರೆಸಿಸ್ಟೆನ್ಸ್. ಓಕೆನಾ? ನೆಕ್ಸ್ಟು ನಾನು ಫಿಬೋನಾಚಿ ಹಾಕ್ತೀನಿ. ಓಕೆನಾ? ಫಿಬೋನಾಚಿನ ನಾನು ಆಲ್ ದ ವೇ ಫ್ರಮ್ ದ ಟಾಪ್ ಟಿಲ್ ಬಾಟಮ್ ಫಿಬೋನಾಚಿ ಹಾಕಿದ್ರೆ ಪ್ರೈಸು ಹೆಚ್ಚು ಕಡಿಮೆ ಫಿಬೋನಾಚಿದು 38.2% ಲೆವೆಲ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ನಾವು ಫಸ್ಟು ಲೆಟರ್ಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆನಾ? ಸೊ ಸೆಲ್ಲಿಂಗಿಗೆ 2 ಎಂಟ್ರಿ ಇದೆ. ಓಕೆನಾ? ಎಂಟ್ರಿ ನಂಬರ್ 1 ಏನಾಗುತ್ತೆ ಅಂದರೆ, ನಾಳೆ ಪ್ರೈಸು ಈ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಕೊಟ್ಟು ಬಯರ್ಸ್ನ ಇನ್ವರ್ಟ್ ಮಾಡಿ ಫಾಲ್ ಆಗುತ್ತೆ. ದಿಸ್ ಈಸ್ ಎಂಟ್ರಿ ನಂಬರ್ 1. ಓಕೆನಾ? ಎಂಟ್ರಿ ನಂಬರ್ 1, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಬಯರ್ಸ್ನ ಇನ್ವೈಟ್ ಮಾಡಿ ಫಾಲ್ ಆಗುತ್ತೆ. ಸೊ ಬಿ ವೆರಿ ಕೇರ್ಫುಲ್. ಜಸ್ಟ್ ಬಿಕಾಸ್ ಪ್ರೈಸ್ ಬ್ರೋಕ್ ದಿಸ್ ಟ್ರೆಂಡ್ ಲೈನ್, ಡೋಂಟ್ ಗೋ ಫಾರ್ ಬೈಯಿಂಗ್. ಓಕೆನಾ? ಸ್ವಲ್ಪ ಅಂದರೆ, ಇಫ್ there is a reversal between, I mean reversal at 1200 levels, breakout ಕೊಟ್ಟು 1200 levels ಹತ್ರ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್, ಅರ್ಥ ಆಯ್ತಾ? ಡಬಲ್ ಟಾಪ್ ಪ್ಯಾಟರ್ನ್ ಆಗಿರ್ಬೋದು, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿರ್ಬೋದು, ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ನಿಯರ್ ಟು 1200 ಲೆವೆಲ್ಸ್, ಗೋ ಫಾರ್ ಸೆಲ್ಲಿಂಗ್. ಅರ್ಥ ಆಯ್ತಾ? ಸೆಲ್ಲಿಂಗ್ ಮಾಡಿ ಟಾರ್ಗೆಟ್ ನಂಬರ್ 1, ದಿಸ್ ಈಸ್ ಎಂಟ್ರಿ ನಂಬರ್ 1, that will trigger only when if you see any kind of reversal pattern near 1200 levels. ಅರ್ಥ ಆಯ್ತಾ? ಇದು ಸೆಲ್ಲಿಂಗಿಗೆ. ಟಾರ್ಗೆಟ್ ನಂಬರ್ 1 is gonna bet 1190. ಟಾರ್ಗೆಟ್ ನಂಬರ್ 2 is gonna bet 1180. ಟಾರ್ಗೆಟ್ ನಂಬರ್ 3 is gonna bet 1170 or 1160.
1190 will be our target number 1, 1180 will be our target number 2, 1170 or 1160 will be our target number 3. ಅರ್ಥ ಆಯ್ತಾ? This was entry number 1. Entry number 2. Entry number 2, sell only when price crosses 1175 or 1160. ಅರ್ಥ ಆಯ್ತಾ? 1160. 1175 or 1160 levels breakdown ಸಿಕ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 is gonna be 1150. Target number 2 is gonna be at this bottom 1140. This is entry number 2. Entry number 2 triggers when price crosses below 1175 or 1160. 1150 will be our target number 1. 1140 will be our target number 2. ಅರ್ಥ ಆಯ್ತಾ? This was related to selling. Now let us talk about buying. Buying, you have to wait until price crosses 1200 levels. 1200 levels ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 will be this top. This top will comes around 1210 will be target number 1. Target number 2 will be this top, that is 1220 or 1225. ಅರ್ಥ ಆಯ್ತಾ? 1200 ಲೆವೆಲ್ಸ್ ಮೇಲ್ಗಡೆ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು 1200 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗಬೇಕು. ಅವಾಗ ಬೈಯಿಂಗ್ ನೋಡಿ. 1210 will be our target number 1. 1220 or 1225 will be our target number 2. ಅರ್ಥ ಆಯ್ತಾ? ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.